ಸಂಪತ್ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ಈ ಕೆರೆಬೇಟೆ ಬಗ್ಗೆ ನೀವೇನು ಹೇಳ್ತೀರಾ? ಈಗ ಕೆರೆಬೇಟೆ ಅನ್ನೋದು ಒಂದು ರೀಸ್ನಲ್ ರಿಚುವಲನ್ನು ಇಟ್ಕೊಂಡು, ಅಂದರೆ ಆಚರಣೆನ ಮೂಲವಾಗಿ ಇಟ್ಕೊಂಡು ಮಾಡಿರುವಂಥ ಒಂದು ಕತೆ. ಈಗ ನಮ್ಮಲ್ಲಿ ಪ್ರತಿ 50 ಕಿಲೋಮೀಟ್ರ್ ಅಥವಾ 60 ಕಿಲೋಮೀಟ್ರ್ ಅಥವಾ 100 ಕಿಲೋಮೀಟ್ರಿಗೆ ನಮ್ಮಲ್ಲಿ ಕಲ್ಚರ್ ಬದಲಾಗ್ತಾ ಹೋಗುತ್ತೆ. ಕಲ್ಚರ್ ಬದಲಾದಂಗೆ ಅಲ್ಲಿನ ಆಚರಣೆಗಳು ಬದಲಾಗ್ತಾ ಹೋಗ್ತವೆ, ಊಟ ಬದಲಾಗುತ್ತೆ, ಬಟ್ಟೆ ಬದಲಾಗುತ್ತೆ, ಆಮೇಲೆ ಭಾಷೆಯ ಅಥವಾ ಸ್ಲ್ಯಾಂಗ್ ಬದಲಾಗ್ತಾ ಹೋಗುತ್ತೆ. ಹಾಗೆ ಇದು ಮಲೆನಾಡಿನ ಭಾಗದ ಒಂದು ಕತೆ. ಅಲ್ಲಿ ನಡೆಯುವ ಕೆರೆಬೇಟೆ ಅನ್ನುವ ಒಂದು ರುಚಿಯಲ್ನ ಇಟ್ಟುಕೊಂಡು ಅದರ ಜೊತೆಗೆ ಏನೇನು ನಡೀತದೆ, ಆ ಕೆರೆಬೇಟೆಗೆ ಜೊತೆಗೆ ಏನೇನೆಲ್ಲ ನಡೆಯೋ ಘಟನೆಗಳಿದ್ದಾವೆ ಅಥವಾ ಸಾಧ್ಯತೆಗಳಿದ್ದಾವೆ ಅನ್ನೋದು ಒಂದು ಪಕ್ಕಾ ನಮ್ಮ ನೇಟಿವ್ ಕಥೆಯನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಅದ್ಭುತವಾದ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ, ಈಗ ಟ್ರೇಲರ್ ಬಂದಿರೋದ್ರಿಂದ ಪಾತ್ರ ಏನು ಅಂತ ಹೇಳಬಲ್ಲೆ. ಏನು ಅಂದ್ರೆ ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರು, ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್. ಅದು ಬಿಟ್ಟು ಬೇರೆ ಇನ್ನೇನು ಹೇಳಲ್ಲ ನಾನು. ಸರ್, ಇಲ್ಲಿ ಡೈರೆಕ್ಟರ್ದು ಫಸ್ಟ್ ಸಿನಿಮಾ ಅಂತ ಹೇಳಿದ್ರು, ಅವ್ರ ಜೊತೆ ಕೆಲಸ ಮಾಡಿರೋ ಅನುಭವ ಹೇಗಿತ್ತು? ಇಲ್ಲ, ಅವ್ರ ಜೊತೆ ಕೆಲಸ ಮಾಡುವಾಗ ಅವರು ಫಸ್ಟ್ ಟೈಮು ಡೈರೆಕ್ಟ್ ಮಾಡ್ತಿದ್ರು ಅಂತಲೇ ಅನ್ನಿಸ್ಲಿಲ್ಲ. ಯಾಕೆಂದರೆ ಈ ಥರದ್ದೊಂದು ಕಂಟೆಂಟನ್ನು ಇಟ್ಕೊಂಡು, ಒಂದು ರೀಸ್ನಲ್ ಕಂಟೆಂಟನ್ನು, ಒಂದು ನೇಟಿವ್ ಕಥೆಯನ್ನು ಕಮರ್ಷಿಯಲ್ಲಾಗಿ ಹೇಳೋದು ಚಾಲೆಂಜಿಂಗ್. ಅದನ್ನ ಒಂದು ಶೂಟಿಂಗ್ ಹೋದಾಗ ಗೊತ್ತಾಯಿತು ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಅಂದರೆ ಅಷ್ಟು ಡೀಪಾಗಿ ಆ ಕಥೆಯ ಇದನ್ನು ಸ್ಟಡಿ ಮಾಡ್ತಾ, ಆ ಕೋರನ್ನು ಅಷ್ಟು ಅದ್ಭುತವಾಗಿ ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಕೂಡ ಆಳವಾಗಿ ಸ್ಟಡಿ ಮಾಡಿದ್ದಾರೆ ಅವರು. ಸೊ ಮೇಕಿಂಗು ಕೂಡ ಅವರು ಆಲ್ರೆಡಿ ಅವರು ಸುಮಾರಷ್ಟು ಸಿನಿಮಾಗಳಲ್ಲಿ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಬಟ್ ಮೊದಲನೇ ಸಿನಿಮಾ ಆದರೂ ಕೂಡ ಅವರು ವರ್ಕ್ ಮೆಥಡ್ ನೋಡ್ತಿದ್ರೆ ಇದು ಅವ್ರದ್ದೊಂದು 8ನೇ ಸಿನಿಮಾನೋ 10ನೇ ಸಿನಿಮಾನೋ ಅಂತ ಅನ್ಸುತ್ತೆ. ಅಷ್ಟು ನೀಟಾಗಿ ಕೆಲಸ ಮಾಡ್ತಿದ್ರು. ಸಿನಿಮಾ ಜರ್ನಿ ಹೇಗಿತ್ತು ನಿಮಗೆ? ಪೂರ್ತಿ ಮಲೆನಾಡ ಭಾಗದಲ್ಲಿ ಸಿನಿಮಾ ಶೂಟಿಂಗ್ ಆಗಿದೆ. ಮತ್ತು ಆನವಟ್ಟಿ ಮತ್ತು ಇದು ತುಮ್ರಿ ಅಂತ ಒಂದು ಊರಿದೆ ಸಾಗರದ ಹತ್ರ, ತುಮ್ರಿ ಸುತ್ತಮುತ್ತ, ಮತ್ತು ಶಿಕಾರಿಪುರ, ಈ ಕಡೆ ಎಲ್ಲ ಆ ಭಾಗದಲ್ಲಿ ಮಲೆನಾಡಿನ ಭಾಗದಲ್ಲಿ ಶೂಟಿಂಗ್ ಆಗಿತ್ತು. ಸೊ ಮಲೆನಾಡು ಅಂತಂದರೆ ಎಲ್ಲರೂ ನಿಮಗೆ ಗೊತ್ತಿರೋಂಗೆ ಪ್ರತಿದಿನ ಪರಿಸರದಲ್ಲಿ ಬೆಳಗಾಗೆದ್ದು ಕೆಲಸ ಮಾಡೋದು ಒಂಥರ ಸಂಭ್ರಮದ ಕೆಲಸ, ಒಂಥರ. ಆಮೇಲೆ ಎಲ್ಲ ರಂಗಭೂಮಿಗೆ ಸಂಬಂಧಪಟ್ಟಂಥವ್ರು ಒಂದಷ್ಟು ಜನ ಅಲ್ಲಿ ಕಲಾವಿದರುಗಳು ಬಂದಿದ್ದರಿಂದ, ಯಾರು ನಮ್ಮ ಗೋಪಾಲ್ ದೇಶಪಾಂಡೆ ಅವರು, ಹರಿಣಿ ಮೇಡಮ್ ಅವರು, ಸೊ ಇವರೆಲ್ಲ ರಂಗಭೂಮಿ ಹಿನ್ನೆಲೆಯಿಂದ ಬಂದಿದ್ದರಿಂದ ನಮಗೆ ಅದೊಂಥರ ಒಟ್ಟಿಗೆ ಕೆಲಸ ಮಾಡಿದ್ದು, ಅದು ಒಂಥರ ಹೊಸದಾಗಿ ಯಾವುದೋ ಒಂದು ಸಿನಿಮಾಗೆ ಕೆಲಸ ಮಾಡೋಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತಿರ್ಲಿಲ್ಲ. ಎಲ್ಲ ಒಟ್ಟಿಗೆ ತುಂಬ ದಿನಗಳಿಂದ ಕೆಲಸ ಮಾಡ್ತಿದ್ದೀವಿ ಇಲ್ಲಿ ಅನ್ನೋ ಫೀಲ್ ಇತ್ತು ಅದು. ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ. ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಆ ಗತ್ತು ಅದೆಲ್ಲ ನಿಮ್ಗೆ ಏನಾದರೂ ಚಾಲೆಂಜಿಂಗ್ ಆಗಿ ಇದೆ ಅಂತ ಅನ್ನಿಸ್ತಾ? ಅಲ್ಲ, ಅದು ಒಂದು ಏನು ಅಂತಂದರೆ ಅದು ಮೈಂಡ್ ಸೆಟ್, ಗತ್ತು ಅನ್ನೋದು. ಅಥವಾ ತುಂಬ ಹಿಂದಿನ ಸಿನಿಮಾಗಳು ಪೊಲೀಸ್ ಆಫೀಸರ್ ಅಂದ್ರೆ ಅವ್ರು ಖಡಕ್ಕಾಗಿರಬೇಕು, ಗತ್ತಾಗಿರಬೇಕು ಅಂತ. ಹಂಗಿರಲ್ಲ ಸಹಜವಾಗಿ. ಈಗ ನಿಮಗೆ ತುಂಬ ನಾರ್ಮಲ್ ಆಗಿರ್ತಾರೆ ಕೆಲವು ಪೊಲೀಸ್ ಆಫೀಸರ್ಗಳು, ಬಟ್ ಅವರು ತುಂಬ ಪ್ರಾಮಾಣಿಕವಾಗಿರ್ತಾರೆ ಮತ್ತು ಖಡಕ್ಕಾಗಿರ್ತಾರೆ. ಸೊ ಇಲ್ಲಿ ನನ್ನ ಪಾತ್ರ ಏನು ಅಂತಂದರೆ ಎಲ್ಲೂ ಆ ಖಡಕ್ನೆಸ್ಸನ್ನು ತೋರಿಸಲ್ಲ. ತುಂಬ ಸೆಟಲ್ಡ್ ಆಗಿ ಆ ಕತೆಗೆ ಏನು ಬೇಕು, ಆ ಕತೆಗೆ ಎಲ್ಲೆಲ್ಲಿ ಅದು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ, ಎಷ್ಟು ರಿಯಾಕ್ಟ್ ಮಾಡುತ್ತೆ, ರೆಗ್ಯುಲರ್ ಪೊಲೀಸ್ ಪ್ಯಾಟರ್ನ್ನ ಬಿಟ್ಟು ಮಾಡಿರೋಂಥ ಪಾತ್ರ ಇದು. ಕೆರೆಬೇಟೆ ಸಿನಿಮಾದಲ್ಲಿ ಜನಗಳು ಏನನ್ನು ಬಯಸ್ಬೋದು? ಇದುವರೆಗೂ ನೀವು ಕೇಳದಿರೋ ಒಂದು ಕಥೆಯನ್ನು ಬಯಸ್ಬೋದು, ಮತ್ತು ಇದುವರೆಗೂ ನೋಡಿದಿರೋ ಪಾತ್ರಗಳನ್ನು ನೋಡ್ಬೋದು, ಮತ್ತು ಇದುವರೆಗೂ ನೋಡಿದಿರೋ ಒಂದು ಜಗತ್ತನ್ನು ನೋಡ್ಬೋದು. ಈಗ ಕೆರೆಬೇಟೆ ಅಂದರೆ ಏನು ಅಂತಲೇ ತುಂಬ ಜನಕ್ಕೆ ಗೊತ್ತಿಲ್ಲ. ಈಗ ನಿಮಗೆ ಕಾಂತಾರದಲ್ಲಿ ಈಗ ಭೂತಕೋಲದ ಬಗ್ಗೆ ಎಲ್ಲರೂ ಕೇಳಿದರು, ಅದ್ರ ಭೂತಕೋಲ ಅಂದರೆ ಏನು ಅಂತ ಗೊತ್ತಾಗಿದ್ದು ಕಾಂತಾರ ಸಿನಿಮಾ ನೋಡಿದಾಗ. ಹಾಗೇ ಇದು ಕೆರೆಬೇಟೆ ಅಂದರೆ ಏನು ಅಂತ ಗೊತ್ತಾಗೋದು ಸಿನಿಮಾ ನೋಡಿದಾಗ. ಸೊ ಈ ಥರದ್ದು ಒಂದಷ್ಟು ಎಲಿಮೆಂಟ್ಸು ನಮ್ಮಲ್ಲೇ ಇದ್ದಾವೆ ನೇಟಿವ್ ಆಗಿ. ಈಗ ನಿಮ್ಗೆ ಆಗಲೇ ಹೇಳ್ದಂಗೆ ಪ್ರತಿ 50 ಕಿಲೋಮೀಟ್ರ್ 100 ಕಿಲೋಮೀಟ್ರಿಗೂ ಹೇಗೆ ಕಲ್ಚರ್ ಬದಲಾಗುತ್ತೆ. ಸೊ ಆ ಥರದ್ದು ಒಂದು ಮಲೆನಾಡಿನ ಕಲ್ಚರನ್ನು ಈ ಕೆರೆಬೇಟೆಯ ಜೊತೆಗೆ ಎಣಿತಾ ಹೋಗಿರೋ ಒಂದು ಅದ್ಭುತವಾದ ಕಥೆಯನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಆಮೇಲೆ ನಿಮ್ಗೆ ಎಲ್ಲೂ ಕೂಡ ಬೋರ್ ಆಗಲ್ಲ ಸಿನಿಮಾ. ಅದು ಇಂಟ್ರೆಸ್ಟಿಂಗು. ನಿಮ್ಗಲ್ಲಿ ಪ್ರೀತಿ ಇದೆ, ಅಲ್ಲಿ ಕ್ರೌರ್ಯ ಇದೆ, ಅಲ್ಲಿನ ತಲ್ಲಣಗಳಿದ್ದಾವೆ, ಮತ್ತು ಅಲ್ಲಿ ಆಗುವ ಒಂದಷ್ಟು ಈ ಇಂಟರ್ನಲ್ ಇದಿರ್ತಾವೆ ಗೊತ್ತರ, ಈ ಅಂಡರ್ಗ್ರೌಂಡಲ್ಲಿ ನಡೆಯುವಂಥ ಅದನ್ನು ಏನು ಹೇಳ್ತಾರೆ, ಒಂಥರ ಕಣ್ಣು ಕಾಣದಂಗೆ ನಡೆಯುವ ಒಂದು ಘಟನೆಗಳಿರ್ತವೆ ಗೊತ್ತರ, ಪ್ರತಿ ಊರಲ್ಲಿ ನಡೀತಿರ್ತವಲ್ಲ, ಆ ಥರದ್ದೆಲ್ಲರನ್ನು ತುಂಬ ಸೂಕ್ಷ್ಮವಾಗಿ ಹೇಳ್ತಾ ಬಂದಿದ್ದಾರೆ. ಸೊ ಒಟ್ಟಾರೆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಅದ್ಭುತವಾದ ಕಥೆಯನ್ನು ಹೇಳಿದರೆ ಅದನ್ನೆಲ್ಲ ಕೂಡ ಪ್ರೇಕ್ಷಕರು ನಿರೀಕ್ಷೆ ಮಾಡ್ಬೋದು.
ಮಲೆನಾಡು ಭಾಷೆನ ಮಾತಾಡೋದ್ರಲ್ಲಿ ನಿಮ್ಗೇನಾದರೂ ಕಷ್ಟ ಅನಿಸ್ತಾ? ಇಲ್ಲ, ಯಾಕೆ ಕಷ್ಟ ಆಗಲಿಲ್ಲ ಅಂದರೆ ನನ್ನ ಪಾತ್ರಕ್ಕೆ ಮಲೆನಾಡು ಭಾಷೆ ಇಲ್ಲ. ಯಾಕೆಂತಂದರೆ ಪೊಲೀಸ್ ಆಫೀಸರು ಅದೇ ಊರವ್ರು ಆಗಬೇಕು ಅಂತ ಏನಿಲ್ಲ, ಅದು ಯಾವುದೋ ಊರಿಂದ ಬಂದಿರ್ತಾರೆ. ಬಟ್ ಅಲ್ಲಲ್ಲೇ ಈಗ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಂದು ಭಾಗಕ್ಕೆ ಹೋದಾಗ ಅಲ್ಲಿನ ಲ್ಯಾಂಗ್ವೇಜ್ನ ಸ್ವಲ್ಪ ಮಾತಾಡ್ತಾನಲ್ಲ, ಆ ಥರದ್ದನ್ನು ಅಷ್ಟೇ ಇಟ್ಕೊಂಡು, ಅಂದರೆ ಅಷ್ಟು ಸೂಕ್ಷ್ಮವಾಗಿ ಕೆಲಸ ಮಾಡಿದ್ದಾರೆ ಅದನ್ನ. ಸೊ ಈ ಪಾತ್ರ ಪೂರ್ತಿಯಾಗಿ ಮಲೆನಾಡಿನ ಭಾಷೆನೇ ಮಾತಾಡಬೇಕು, ಈ ಪಾತ್ರ ಅಷ್ಟು ಪೂರ್ತಿಯಾಗಿ ಮಾತಾಡಬಾರ್ದು. ಅಂದರೆ ಈ ಪಾತ್ರದ ಹಿನ್ನೆಲೆ ಏನು, ಎಲ್ಲಿಂದ ಬಂದಿದೆ ಆ ಜಾಗಕ್ಕೆ, ಸೊ ಅದ್ರ ಒರಿಜಿನಲ್ ಭಾಷೆ, ಆ ಪಾತ್ರದ ಒರಿಜಿನಲ್ ಭಾಷೆ ಮತ್ತು ಮಲೆನಾಡಿನ ಭಾಷೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಮಾತಾಡಿದಾಗ ಹೇಗಾಗುತ್ತೆ, ಸೊ ಈ ಥರದನ್ನೆಲ್ಲ ಇಟ್ಕೊಂಡು ನಾನು ಪಾತ್ರ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನಿಮ್ಮ ಕೋ ಆರ್ಟಿಸ್ಟ್ಗಳ ಬಗ್ಗೆ ಏನು ಹೇಳ್ತೀರಾ? ಈಗ ಕೋ ಆರ್ಟಿಸ್ಟ್ಗಳ ಬಗ್ಗೆ ಅವರು ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗಲೇ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಅವರು. ಯಾಕೆಂದರೆ ಗೌರಿಶಂಕರ್ ಅವರು ಹೀರೋ ಮೊದಲು ಒಂದು ಸಿನಿಮಾ ಮಾಡಿದರು, ಮತ್ತು ಇದು ಅವರ 2ನೇ ಸಿನಿಮಾ. ಸೊ ಅವರು ಆ ಕ್ಯಾರೆಕ್ಟ್ರಿಗೆ ಹೇಗೆ ಬೇಕೋ ಹಾಗೇ ಇದ್ದಾರೆ ಅವರು. ನಿಮ್ಮ ಮಲೆನಾಡಲ್ಲಿ ಹೇಗಿದ್ದಾರೆ ಅವರು, ಡ್ರೆಸ್ ಕೋಡಿಂದ ಹಿಡಿದು, ಅವ್ರ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು, ಅವ್ರ ಭಾಷೆಯಿಂದ ಹಿಡಿದು ನಿಮ್ಮ ಪಕ್ಕ. ಮೊನ್ನೆ ದಿನ ಯಾರೋ ಟ್ರೇಲರ್ ನೋಡಿ ಹೇಳ್ತಿದ್ರು, ಯಾರು ಹುಡುಗ ಇಷ್ಟು ಚೆನ್ನಾಗಿ ತಯಾರಾಗಿದ್ದಾನಲ್ಲ ಇವರು ಅಂತ. ನಾನು ಹೌದು ಒಂದು ಸತಿ ಸಿನಿಮಾ ನೋಡಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ಅಂತ. ಸೊ ಅದಿರ್ಬೋದು. ಆಮೇಲೆ ಬಿಂದು ಅನ್ನುವ ಹೊಸಬರು ಅವರು ಹೀರೋಯಿನ್ನು, ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಗೋಪಾಲ್ ದೇಶಪಾಂಡೆ ಅವರು, ಸೊ ಇವತ್ತಿನ ನಮ್ಮ ಕನ್ನಡ ಚಿತ್ರರಂಗದ ಬಹಳ ಅದ್ಭುತವಾದ ನಟರುಗಳಲ್ಲಿ ಅವರು ಕೂಡ ಒಬ್ಬರು. ಸೊ ಅವರು ಇರ್ಬೋದು, ಅಥವಾ ಹರಿಣಿ ಮೇಡಮ್ ಇರ್ಬೋದು, ಆಮೇಲೆ ಗೌತಮ್ ಅವರಂತ ಒಬ್ಬರು ನಮ್ಮ ಜೊತೆಲೆ ಆ್ಯಕ್ಟ್ ಮಾಡಿದ್ರು. ಆಮೇಲೆ ಸಣ್ಣ ಪಾತ್ರಗಳು ಕೂಡ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಮಜಾ. ಈಗ ನಿಮಗೆ ಟ್ರೇಲರಲ್ಲಿ ಇದೆ, ಅದನ್ನು ನನಗೆಂತ ಗೊತ್ತೋ ಸಪ್ಪ ಅಂತ, ಅದು ಬರೋದು ಒಂದು ಸಣ್ಣ ಪಾತ್ರ, ಅದು ಅಲ್ಲಿನ ಲ್ಯಾಂಗ್ವೇಜ್ನ ಇಟ್ಕೊಂಡು ಹೇಳುತ್ತೆ ಅದನ್ನು. ಸೊ ಆ ಸಣ್ಣ ಪಾತ್ರಗಳಿಗೂ ಕೂಡ ನಿಮಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಕೆರೆಬೇಟೆ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಅನಿಸುತ್ತೆ? ನನಗೆ ಕಂಟೆಂಟಿಂದಾಗಿ, ಸೊ ಇದುವರೆಗೂ ಏನು ಸಿನಿಮಾಗಳು ಮಾಡ್ತಾ ಬಂದಲ್ಲ, ಅದರ ವಿಷಯಕ್ಕೂ ಮತ್ತು ಕೆರೆಬೇಟೆಯ ವಿಷಯಕ್ಕೂ ಒಂಥರ ಬೇರೆ ಥರನೇ ಇದೆ. ಸೊ ಈ ಥರದೊಂದು ಸಿನಿಮಾದಲ್ಲಿ ನಾನು ಭಾಗ ಆಗಿರೋದು ನನಗೆ ಖುಷಿ ಅಂತ ಅನ್ನಿಸ್ತಾ ಇದೆ. ಇದೇ ಮಾರ್ಚ್ 15ಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ದಯಮಾಡಿ ಎಲ್ಲ ವೀಕ್ಷಕರಿಗೂ ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂದರೆ, ಕೆರೆಬೇಟೆ ಇದೇ ಮಾರ್ಚ್ 15ನೇ ತಾರೀಕು ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ. ತಾವೆಲ್ಲರೂ ಕೂಡ ಒಂದು ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ಅಂತ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ದಯಮಾಡಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.